ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ನಮ್ಮಪ್ಪ ಮಾಡಿದ ಕೆಲಸ ಅದು. ನೀನು ಯಾರನ್ನ ಬೇರೆಯವ್ರು ಕಟ್ಕೊಂಬಂದ್ಬಿಡ್ತಾನೆ ಅಂತ ಇವಳನ್ನ ಕರ್ಕೊಂಬಂದು ಅಂಟಾಕ್ದ. ನೀನು ಯಾರನ್ನ ಲೈವ್ ನೋಡಿತಿದ್ದೆ, ಈ ನನ್ನ ಮಗನ ಮದುವೆ ಆಗಿ ಹಿಂಗಾಗಿದ್ದೀನಿ ಅನ್ಕೋಬೇಡ, ಅವನನ್ನ ನಾಚ್ಕೋ, ಸರಿ ಹೋಗ್ತೀಯ. ಮದ್ವೆ ಆದಂತ ಹೊಸದ್ರಲ್ಲಿ ಅವ್ರೇನು ಅಪೋಸ್ ಮಾಡಲ್ವಾ? ಅಯ್ಯೋ ಬೇಡ, ಆ ವಿಡಿಯೋಕ್ಕೆ ಹೋಗ್ಬೇಡಿ. ಅವಳನ್ನೇ ಅಪೋಸ್ ಮಾಡ್ಬಿಡ್ತಿದ್ದೆ ನಾನು. ಅವಳೇನೋ ನನಗೆ ಹೇಳಿದ್ರೆ ರಿಜೆಕ್ಟ್, ಅಲ್ಲೇ ರಿಜೆಕ್ಟು, ಆ ಪೀಸೇ ರಿಜೆಕ್ಟು. ನಮ್ಮಲ್ಲಿ ಮೂಲ ನಂಬಿಕೆ ಇರಬೇಕು, ಮೂಢನಂಬಿಕೆ ಜಾಸ್ತಿ. ಹಾಲು ಕುಡಿಯಲ್ಲ, 12 ವರ್ಷ ದ್ವೇಷ ಸಾಧಿಸಲ್ಲ, ಹಾವಲ್ಲಿ ಮಣಿ ಬರಲ್ಲ, ಹಾವಿಗೆ ಕೂದಲುಗಳು ಬರಲ್ಲ. ಸೊ ಈಗ ಮನೆ ಒಳಗಡೆ ಹಾವು ಹೋಯ್ತು ಅಂತ ಮೇಯ್ನ್ ಎಂಟ್ರೆನ್ಸಿಂದ ನುಗ್ಬಿಡುತ್ತೆ, ನೀವು ಮೇಯ್ನ್ ಡೋರ್ ಹಾಕೊಂಡ್ಬಂದ್ಬಿಡ್ತೀರಾ. ಏನು ಕಾಲ್ಗಳು ಒಬ್ಬನೇ ಆಗಿ ಯಾರು ಇರಲಿಲ್ಲ ಸ್ನೇಕ್ ರೆಸ್ಕ್ಯೂರ್ಸು. ಪ್ರತಿ 1:30-2 ಗಂಟೆ ಜೋರು ಮಳೆ, ಆಟೋಲ್ಲಿ ಹೋಗ್ಬೇಕು, ಮನೆ ಗೊತ್ತಾಗಲ್ಲ. ಮನೇಲಿ ಪಾಪ 3 ಜನ ಹೆಣ್ಮಕ್ಳು, ಅಕ್ಕಂಗೆ ಮದುವೆ ಆಗಿಲ್ಲ, ತಂಗಿ ಮದುವೆ ಆಗಿಲ್ಲ, ಕೊನೆ ತಂಗಿ ಮದುವೆ ಆಗಿಲ್ಲ. ಅವ್ರ ಮನೆಗೆ ಹಾವು ಬಂದುಬಿಟ್ಟಿದೆ ಟಾಯ್ಲೆಟಲ್ಲಿ. ಸರಿ ಯಾವ ಕಷ್ಟ ಆಗ ನಾನು KRS ಅಡ್ಮಿಟ್ ಆಗಿದ್ದೆ. ನನಗೆ ಹಾವು ಹಿಡಿಯುವಾಗ ಯಾರೋ ಬಂದು ಶ್ಯಾಮ್ ಅವ್ವಾರಿಯು ಅಂದಾಗ ಕಚ್ಬಿಟ್ರೆ ನಾನು ಆ ಕಡೆ ತಿರ್ಗದೆ ಈ ಕಡೆ ಕಚ್ಬಿಡುತ್ತೆ. ಸರಿ, ನಾ ಮದುವೆ ವಿಚಾರಕ್ಕೆ ಬಂದರೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಮ್ಯಾಮ್ ಹೇಗೆ ಸಿಕ್ಕಿದ್ರು? ಸಿಕ್ಕೋದೇನೇನು ಹುಡುಗ ಕಳೆಕಾಯ ಸಿಗಕ್ಕೆ. ನಮ್ಮಪ್ಪ ಮಾಡಿದ ಕೆಲಸ ಅದು. ಇನ್ನು ಯಾರನ್ನ ಬೇರೆಯವ್ರು ಕಟ್ಕೊಂಬಂದ್ಬಿಡ್ತಾನೆ ಅಂತ ಇವಳನ್ನ ಕರ್ಕೊಂಬಂದು ಅಂಟಾಕ್ದ. ಅವರು ಹಳ್ಳಿ ಭೋಗಾದಿ ಅಂತ ನಾಗಮಂಗಲದಿಂದ ಆಚೆ ಅಲ್ಲಿ ಮಲಗಿದಾರಲ್ಲ, ಅವ್ರ ಸೃಷ್ಟಿಕರ್ತೆ, ಅವ್ರ ತಾಯಿ. ಅವ್ರಿಗೂ ಹುಷಾರಿಲ್ಲ ಪಾಪ. ನಮ್ಮಲ್ಲಿ ಇದ್ದಾರೆ, ಒಂದು 15 ದಿನ ಇದ್ದಾರೆ ಪಾಪ. ಇಲ್ಲಿ ಆರಾಮಾಗಿ ವಯಸ್ಸಾದ್ರನ್ನ ನೋಡ್ಕೊಳ್ಳೋದ್ರಲ್ಲಿ ಮಜಾ ಇರುತ್ತೆ ಕಣ್ಣ, ಖುಷಿ ಇರುತ್ತೆ. ಅವ್ರನ್ನ ರೇಗಿಸ್ಬೇಕು. ಯಾವತ್ತು ಮಲಗಿರ್ತಾರಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರಲ್ಲ, ಅವ್ರು ನೋಡ್ಬಿಟ್ಟು ಹೆದರಿಸ್ಬಾರ್ದು. ಏನಾಯ್ತು, ಈ ಥರ ಆಯ್ತಾ ಅಂತ. ಡಾರ್ಲಿಂಗ್ ಏನಾಗಲ್ಲ, ಡಾರ್ಲಿಂಗ್ ಹುಷಾರಾಗುತ್ತೆ, ತಲೆ ಕೆಡಿಸ್ಕೋಬೇಡ, ನೀನು ಹಳೆ ಲವ್ವನ್ನೆಲ್ಲ ಜ್ಞಾಪಿಸ್ಕೋ, ಖುಷಿಯಾಗಿರ್ತೀಯ ಅಂತ ಆ ಥರ ನಾವು ಇದು ಮಾಡ್ಬೇಕು ಅವ್ರಿಗೆ. ನೀನು ಯಾರನ್ನ ಲೈವ್ ನೋಡಿತಿದ್ದೆ, ಈ ನನ್ನ ಮಗನ ಮದುವೆ ಆಗಿ ಹಿಂಗಾಗಿದ್ದೀನಿ ಅನ್ಕೋಬೇಡ, ಅವನನ್ನ ಜ್ಞಾಪಿಸ್ಕೋ, ಸರಿ ಹೋಗ್ತೀಯ, ಈ ಥರ ಜ್ಞಾಪಿಸ್ತಾರೆ. ಒಂಥರ ಅವ್ರನ್ನ ಖುಷಿಯಾಗಿಡ್ಬೇಕು, ಆ ಮೂಡಿಂದ ಆಚೆ ತರಬೇಕು. ಯಾವತ್ತು ಪೇಷಂಟ್ಗಳನ್ನ ನಾವು ಪೇಷನ್ಸಿಂದ ನೋಡ್ಕೋಬೇಕು ಅಲ್ವಾ? ಆಗ ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ನಾವು ತಪ್ಪು ಮಾಡ್ತಾ ಇದೀವಿ, ಈ ಥರ ಆಗೋಯ್ತಾ, ನಾಳೆ ಅವ್ರ ಎದುರಿಗೆ ಏನು ಮಾತಾಡಬಾರ್ದು, ಖುಷಿಯಾಗಿರ್ಬೇಕು. ಏನಾಗಿಲ್ಲ, ನಿಂಗೆ ಆರಾಮಾಗಿರೋ, ಒಂದು 2-3 ದಿನ ಸರಿ ಹೋಗುತ್ತೆ ಅಂತ ನಾವು ಅವ್ರಿಗೆ ಧೈರ್ಯ ತುಂಬಬೇಕು. ಸೊ ಆ ಥರ ನೋಡಿದ್ರು, ಮದುವೆ ಮಾಡಿದ್ರು, ಮಕ್ಕಳಾಯ್ತು, ಅವ್ರ ಪಾಡಿಗೆ ಆರಾಮಾಗಿದ್ದಾರೆ. ಮಕ್ಕಳು ಸರ್ ಏನು ಮಾಡ್ತಾ ಇದ್ದಾರೆ? ಮಗಳು ಬ್ಯಾಂಗ್ಳೂರ್ ಇದ್ದಾಳೆ, ಅವಳು ಯಾವುದೋ ಒಂದು ಕಂಪ್ನಿ ಕೆಲಸ ಮಾಡ್ತಾಳೆ. ನನ್ನ ಅಳಿಯ ಅವ್ರು ಬಂದು ಅಜಯ್ ಸಿಂಹ ಅಂತ, ಅವರು ಒಂದು ಚಾನಲಲ್ಲಿ ಪ್ರೊಡಕ್ಷನಲ್ಲಿದ್ದಾರೆ. ಆಮೇಲೆ ನನ್ನ ಮಗ ಸೂರ್ಯಕೀರ್ತಿ ಅಂತ, ಅವನು ಸ್ನೇಕ್ ರೆಸ್ಕ್ಯೂ ಮಾಡ್ತಾ ಇದ್ದ. ಈಗ ಅವನು ಬ್ಯಾಂಗ್ಳೂರಲ್ಲಿ ಅವ್ರ ಭಾವ ಅವ್ರ ಜೊತೆ ಸೇರಿಕೊಂಡು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಸರಿ ಸರ್, ಇನ್ನು ಇದೆಲ್ಲ ಆಗ್ತಾ ಇದ್ದ ಹಾಗೆ ಮದುವೆ ಆದಂಥ ಹೊಸದ್ರಲ್ಲಿ ಹಾವು ಹಿಡಿತೀರ ಅನ್ನೋದು ಕೂಡ ನಿಮ್ಮ ವೈಫ್ ಗೊತ್ತಿರುತ್ತೆ. ಅವ್ರೇನು ಅಪೋಸ್ ಮಾಡಲ್ವಾ? ಅಯ್ಯೋ ಬೇಡ, ಆ ವಿಡಿಯೋಕ್ಕೆ ಹೋಗ್ಬೇಡಿ. ಅವಳನ್ನೇ ಅಪೋಸ್ ಮಾಡ್ಬಿಡ್ತಿದ್ದೆ ನಾನು. ಅವಳೇನೋ ನನಗೆ ಹೇಳಿದ್ರೆ ರಿಜೆಕ್ಟ್, ಅಲ್ಲೇ ರಿಜೆಕ್ಟು, ಆ ಪೀಸೇ ರಿಜೆಕ್ಟು. ಯಾಕೆಂದರೆ ನೋಡಿ, ಭಗವಂತ ಕೊಟ್ಟರೆ ಕೆಲಸ ಇದು. ಅವತ್ತು ನನ್ನ ತಲೆಗೆ ಯಾಕೆ ಬಂತು ಹಿಡಿಬೇಕು ಅಂತ? ಬೇರೆ 100 ಜನ ಹುಡುಗರು ಇದ್ರಲ್ವಾ, ಅವ್ರು ಯಾರು ಹಿಡಿಬೋದಿತ್ತಾನೆ. ನನ್ನ ತಲೆಗೆ ಯಾಕೆ ಬಂತು? ಅಲ್ಲೇನು ತೋರಿಸ್ಕೊಳ್ಳೋಕ್ಕೆ ನಾನು ಹೀರೋ ಅಲ್ಲ. ನನಗೆ ಆಮೇಲೆ ಒಂದು ಹುಡುಗಿ ಲೈನ್ ಹೊಡಿಯೋಣ ಅಂದರೆ ನನಗಿನ್ನೂ 10 ವರ್ಷ, ಆ ಏಜು ಅಲ್ಲ ನನಗೆ. ಇನ್ನೊಬ್ರನ್ನ ತೋರ್ಸೋಕೆ ಮಾಡೋವಂಥ ಏಜು ಅಲ್ಲ. ಅಟ್ಲೀಸ್ಟ್ ಕಾಲೇಜ್ ಆದರೆ ಒಂದು ಹೀರೋಯಿಸಮ್ ತೋರ್ಸೋಕೆ ಮಾಡ್ಬೋದು. ಇಲ್ಲ, ನನ್ನ ತಲೆಗೆ ಯಾಕೆ ಕೊಟ್ಟ? 10 ಜನಕ್ಕೆ ಯಾಕೆ ಕೊಡಲಿಲ್ಲ ಅವನು ಅಲ್ವಾ? ಅವನದೆಲ್ಲ ಪ್ರೋಗ್ರಾಮಿಂಗ್ ಆಗಿರುತ್ತೆ. ಸೊ ಅದೇ ಥರ ಅದೆಲ್ಲ ಏನು ಅಪೋಸ್ ಮಾಡಿದ್ರೆ ನನ್ನ ತಲೆನೇ ಕೆಡ್ಸ್ಕೊತಿಲ್ಲ. ಈಗ ನನಗೆ ನಾನು ಬದುಕುವಾಗ ಅವ್ರು ಯಾರು ನನ್ನ ಲೈಫ್ ಎಂಟ್ರಿ ಆಗಕ್ಕೆ? ಅವ್ರು ಯಾರು? ಎಂಟ್ರಿ ಇರ್ಬೋದು ಸೆಕೆಂಡ್ರಿ. ನನ್ನ ರೂಲ್ ಮಾಡೋದು ಇದಿಲ್ವಲ್ಲ ಅವ್ರಿಗೆ. ನಮ್ಮನೇಲಿ ಒಬ್ರೊಬ್ರು ರೂಲೇ ಮಾಡಲ್ಲ ನಾವು. ರೂಲ್ ಮಾಡಿದ್ರೆ ಅದು ಇಟ್ಸ್ ನಾಟ್ ಎ ಫ್ಯಾಮಿಲಿ. ಆರ್ಡರ್ ಮಾಡಿ ತಗೊಂಬ ಇದು ಮಾಡು, ಇಟ್ಸ್ ನಾಟ್ ಎ ಫ್ಯಾಮಿಲಿ. ಒಬ್ಬನು ರೂಲ್ ಮಾಡಬಾರ್ದು. ನಾವಿರೋ ಹಾಗೆ ನಮ್ಮನ್ನ ಅಕ್ಸೆಪ್ಟ್ ಮಾಡಬೇಕು. ಇಟ್ಬಿಡಿ. ನಾನು ಜೀವನದಲ್ಲಿ ಸಂತೋಷವಾಗಿರ್ಬೇಕು ಅಂದರೆ ನಾನು ಹೇಳೋದು ಎಲ್ಲರಿಗೂ ಇಷ್ಟೇ, ಹೊಂದ್ಕೊಂಡು ಹೋಗ್ಬೇಕು. ಹೊಸಕೊಂಡೋದ್ರೆ ಕಷ್ಟ. ಒಂದು ನಾವು ಖುಷಿಯಾಗಿರ್ಬೇಕು ಅಂದರೆ ನಮ್ಗೆ ಯಾರಿಂದ ನೋವಾಗುತ್ತೆ ಅವ್ರ ಹತ್ರ ಹೋಗ್ಬಾರ್ದು. ಯಾವ ವಿಷಯ ಕೇಳಿದ್ರೆ ಮನಸ್ಸಿಗೆ ನೋವಾಗುತ್ತೆ ಕೇಳಬಾರ್ದು. ಆದರೆ ಒಳ್ಳೇದು ಮಾಡಬೇಕು, ಇಲ್ಲ ಸುಮ್ಮನೆ ಇರಬೇಕು. ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಹೋಗ್ಬೇಕಾದ್ರೆ ಇನ್ನೊಬ್ಬ ಬಗ್ಗೆ ಕೆಟ್ಟಾಗಿ ಮಾತಾಡಬಾರ್ದು. ಎಲ್ಲ ಜೀವನದಲ್ಲಿ ಒಂದು ಅಸಹ್ಯದ ಕತೆ ಇದ್ದೇ ಇರುತ್ತೆ. ಬೇಡ, ನಮ್ಗೆ ಯಾಕೆ? ಆಮೇಲೆ ಕೊನೆಯದು ಬದುಕೋರ್ಕಂಡೆ ಹೊಟ್ಟೆ ಕಿಚ್ಬಿಡ್ಬಾರ್ದು. ಇಟ್ಸ್ ನನ್ ಆಫ್ ಅ ಬಿಸ್ನೆಸ್. ಅವ್ರು ಖುಷಿಯಾಗಿದಾರ, ಇರಲಿ ಬಿಡು, ಭಗವಂತ ಅವರು ಕೊಟ್ಟಿದ್ದಾರೆ. ನಮಗೆ ಕಷ್ಟ ಇದೆಯಾ? ಹೋದ ಜನ್ಮದಲ್ಲಿ ಏನು ಪಾಪ ಮಾಡಿದ್ವು? ಕರ್ಮ ಹಿಂದೆ ಬೆನ್ನಿಂದನೇ ಇರುತ್ತೆ ಕರ್ಮ. ಕರ್ಮ ಅನ್ನೋದು ಇದೆಯಲ್ಲ, ದೇವ್ರು ಕ್ಷಮಿಸ್ಬೋದು, ಯಮ ಕ್ಷಮಿಸ್ಬೋದು, ಕರ್ಮ ಕ್ಷಮಿಸಲ್ಲ. ಆದಷ್ಟು ಇವತ್ತು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ. ಹಿಂದೆ
ಈ ಜನ್ಮದಲ್ಲಿ ಮಾಡಿದ್ ಮುಂದಿನ ಜನ್ಮಕ್ಕೆ ಅಂತಿದ್ವಿ. ಇವಾಗ ಹಂಗಲ್ಲ, ಕಣ್ ಮುಂದೆನೇ ತೋರಿಸ್ಬಿಡ್ತಾ ಇದ್ದಾನೆ ಎಲ್ಲ. ನಾನು ನೋಡ್ಬಿಟ್ಟೆ ಪ್ರಪಂಚ ಏನು ಅಂತ ನೋಡ್ಬಿಟ್ಟೆ. ಸೊ ಅದಕ್ಕೆ ಹೇಳ್ತೀನಿ, ಆದಷ್ಟು ಒಳ್ಳೇದು ಮಾಡಿ. ಇನ್ನು ಸರ್, ಹಾವುಗಳು ಹಿಡಿಯುವಂಥ ವಿಚಾರಕ್ಕೆ ಬಂದರೆ, ಇಷ್ಟು ವರ್ಷಗಳಲ್ಲಿ ಅದು ತುಂಬ ಕಷ್ಟ ಇತ್ತು, ಆ ಒಂದು ಸಿಚುವೇಶನ್ ತುಂಬ ಚಾಲೆಂಜಿಂಗ್ ಆಗಿತ್ತು ಅನ್ನೋಂಥದ್ದು ಯಾವುದಾದ್ರೂ ಇದೆಯಾ? ಮೇಡಮ್, ಚಾಲೆಂಜಿಂಗ್, ನನ್ನ ಲೈಫೇ ಚಾಲೆಂಜಿಂಗು. ಯಾಕೆಂದರೆ ಇವತ್ತು ನೋಡಿ, ಜಸ್ಟ್ ಜನ ಮ್ಯಾಪ್ ಹಾಕೊಂಡು ಹೊರಟೋಗ್ತಾರೆ ಎಲ್ಲಿ ಬೇಕಾದ್ರೆ. ಹೌದು. ಅವಾಗ ಕಮ್ಯುನಿಕೇಶನ್ಗೆ ಏನಿತ್ತು? ಲ್ಯಾಂಡ್ ಲೈನು ಇರಲಿಲ್ಲ. ಲ್ಯಾಂಡ್ ಲೈನ್ ಹಾಕ್ಸಿದ್ರೆ ಅವ್ರು ಸಾವುಕಾರರು ಅಂತ. ನಾವು ಚಿಕ್ಕಂದಲ್ಲಿದ್ದಾಗ 2 ದಿನ ಮೊದಲೇ ಟೆಲಿಫೋನ್ ಹಾಕ್ಸಿದಾರೆ ಅಂದ್ರೆ, ಆ ಟೆಲಿಫೋನ್ ರಿಂಗ್ ರಿಂಗ್ ಹಾಕ್ಸಿದೆ ಬಾ ಕೇಳೋಣ ಅಂದ್ರೆ, ಆ ರಿಂಗ್ ಸೌಂಡ್ ಕೇಳಕ್ ಖುಷಿ ಪಡ್ತಿದ್ವಿ. ಟ್ರೇನ್ 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 ಅನ್ನೋದಲ್ಲ. ಬೀದಿಲಿ ಒಬ್ರು ಮನೇಲಿ ಇದ್ರೆ ಹೆಚ್ಚು, ಒಬ್ರು ಏರಿಯಾದಲ್ಲಿ ಒಬ್ರು ಮನೇಲಿದ್ರೆ ಹೆಚ್ಚು, ಬೀದಿಲಲ್ಲ ಏರಿಯಾದಲ್ಲಿ ಒಬ್ರು ಮನೇಲಿದ್ರೆ ಹೆಚ್ಚು. ನಾವು ಅವಾಗ ಟ್ರಂಕ್ ಕಾಲ್ ಅಂತ ಬರೋದು. ಟ್ರಂಕ್ ಕಾಲ್ ಅಂದ್ರೆ ಏನಂದ್ರೆ, ಇವತ್ತು ಬುಕ್ಕಿಂಗ್ ಮಾಡಬೇಕು, ಬುಕ್ಕಿಂಗ್ ಮಾಡಿ ಯಾವ ನಂಬರ್ ಕೊಟ್ಟಿರ್ತೀರಾ ಅಲ್ಲಿ ಕೊಡಬೇಕು. ಆ ಟ್ರಂಕ್ ಕಾಲ್ ಕನೆಕ್ಟ್ ಆಗಿ ಬರ್ತಿದ್ರು ರಾತ್ರಿ 12:30 1 ಗಂಟೆಗೆ ಬರೋದು. ಪಾಪ ಅವ್ರು ಮಲಗಿರೋರು, ಅವ್ರು ಬಂದು ಫೋನ್ ಬಂದಿದೆ ಬನ್ನಿ ಅನ್ನೋರು. ಅವ್ರು ಟ್ರಂಕ್ ಕಾಲ್ ಅವರು ಒಂದು 10 ನಿಮಿಷ ಬಿಟ್ಟು ಮಾಡ್ತೀವಿ, ತಿರ್ಗಿ 10 ನಿಮಿಷ ಬಿಟ್ಟು ಮಾಡೋರು. ಆ ಮನೆಯವ್ರಿಗೂ ನಿದ್ದೆ ಹಾಳು, ನಮಗೂ ನಿದ್ದೆ ಹಾಳು. ಬಟ್ ಆಗ ಯಾರು ಬೇಜಾರು ಮಾಡ್ಕೊಂತಿರ್ಲಿಲ್ಲ ಸರ್, ಕಾಲ್ ಬಂತು ಅಂದ್ರೆ. ಅವ್ರು 2 ಕಾರಣಕ್ಕೆ, ಒಂದು ಹುಟ್ಟಿದ್ರೆ ಒಂದು ಸತ್ತರೆ ಮಾತ್ರ ಕಾಲ್ ಬರ್ತಿದ್ರು. ಈಗಿನ ತರ ಲವರ್ಗಳ ಜೊತೆ ಮಾತಾಡೋ ಗಂಟೆ ಬರ್ತಿರ್ಲಿಲ್ಲ. ಆಮೇಲೆ ಟೆಲಿಗ್ರಾಮ್, ರಾತ್ರಿ 12:30 1 ಗಂಟೆಗೆ ಟೆಲಿಗ್ರಾಮ್ ಅಂತ ಬಂದ್ರೆ ಮನೆಯವ್ರಿಗೆಲ್ಲ ನಡ್ಕ ಗಡಗಡ ಯಾರು ಸತ್ತೋಗಿದಾರೋ ಏನೋ ಏನಾಗಿದೆ ಗಾಬರಿ. ಆ ಥರ ಕಾಲ ಅದು. ಅವಾಗ ಮನೆಗೆ ಹುಡ್ಕೊಂಡ್ ಬರ್ತಾ ಇದ್ರು. ಲ್ಯಾಂಡ್ ಲೈನ್ ಹಾಕ್ಸಿದಾಗ ನಮ್ಮಪ್ಪ ಬೈತಾ ಇದ್ರು, ಬೇಕಿತ್ತ ಮನೆಗೆ ಫೋನು, ದುಡ್ಡು ಎಲ್ಲಿಂದ ಕಟ್ತೀಯಾ, ಹಾಗೆ ಹೀಗೆ. ಅಪ್ಪ 300 ರೂಪಾಯಿ ತಾನೆ, 300 ರೂಪಾಯಿ ತಾನೇ ನಮಗೆ, ಅವ್ರಿಗೆ ದೊಡ್ಡದು 300 ರೂಪಾಯಿ. ಆ 300 ರೂಪಾಯಿ ಕಟ್ಟಕ್ಕಾಗ್ದೇನೆ ಎಷ್ಟೋ ದಿನ ಲ್ಯಾಂಡ್ ಲೈನು ಔಟ್ ಗೋಯಿಂಗ್ ಕಟ್ಟಾಗಿದೆ, ಇನ್ಕಮಿಂಗ್ ಕಟ್ಟಾಗಿದೆ. ಅದಕ್ಕೆ ಪೆನಾಲ್ಟಿಗಳು ಕಟ್ಟಿದ್ದೀವಿ. ಪೇಜರ್ ಬಂತು, ತುಂಬ ಕಷ್ಟ. ಶಂಕರಲಿಂಗೇಗೌಡರು ಪೇಜರ್ ಕೊಡಿಸಿದ್ದು. ಆ ಪೇಜರ್ ನಂಬರ್ ಎಲ್ಲ ಪೇಪರ್ ಅನೌನ್ಸ್ ಆಯಿತು. ಏನು ಕಾಲ್ಗಳು ಒಬ್ಬನೇ ಆಗಿ ಯಾರು ಇರಲಿಲ್ಲ, ಸ್ನೇಕ್ ರೆಸ್ಕ್ಯೂರ್ಸು. ಆಗ ಲ್ಯಾಂಡ್ ಲೈನ್ ಹುಡ್ಕೊಂಡು ಹೋಗ್ಬೇಕಿತ್ತು 1 ಕಿಲೋಮೀಟ್ರಿಗೆ. ಈಗಿನ ಥರ STD ಬೂತ್ಗಳು ಇರಲಿಲ್ಲ ಆಗ. ಅದು ತಿರುಗಿಸೋದು ಕಾಯಿನ್ ಬಾಕ್ಸು, 1 ರೂಪಾಯಿ ಕಾಯಿನ್ ಹಾಕಿದ್ರೆ ಸ್ಟಕ್ ಆಗ್ಬಿಡೋದು. ಅವನು 1 ರೂಪಾಯಿ ಕೊಡ್ತಿಲ್ಲ, 1 ರೂಪಾಯಿ ಜಗಳ. ಆ ನಂತರ ರಾತ್ರಿ ಹೊತ್ತು ಕಾಲ್ ಬರೋದು, ಕಾಂಟ್ಯಾಕ್ಟ್ ಇಮಿಡಿಯೇಟ್ ಅಂತ ಪೇಜರಲ್ಲಿ. ರಾತ್ರಿ ಹೊತ್ತು ಎಲ್ಲಿ ಹುಡುಕ್ತೀರಾ? ಈಗ ಮ್ಯಾಪ್ ಹಾಕೊಂಡು ಹೋಗ್ತೀರಾ, ಫೋನಲ್ಲಿ ಕೇಳ್ತೀರಾ, ಸರ್ ನಿಮ್ಮ ಮನೆ ಮುಂದೆ ಇದ್ದೀನಿ, ಯಾವ ಲೈನಲ್ಲಿ ಇದ್ದೀರಾ ಸರ್? ಸರ್ ನೀವು ಹಿಂದೆಗಡೆಯಿಂದ ಲೊಕೇಶನ್ ಹಾಕಿದ್ರೆ ಹಿಂದೆಗಡೆ ಲೈನ್ ತೋರಿಸ್ತಿದೆ ಸರ್. ಸಾರಿ ಶ್ಯಾಮ್, ಆವತ್ರ ಇದ್ದೀನಿ. ಈಗ ಆಗಲ್ಲ. ರಾತ್ರಿ 1:30 2 ಗಂಟೆ ಜೋರು ಮಳೆ, ಆಟೋಲ್ಲಿ ಹೋಗ್ಬೇಕು, ಮನೆ ಗೊತ್ತಾಗಲ್ಲ. ಏರಿಯಲ್ಲಿ ಎಲ್ಲೆಲ್ಲೋ ಒಂದೊಂದು ಮನೆ. ರಾಮಕೃಷ್ಣ ನಗರದಲ್ಲಿ ಒಂದೇ ಒಂದು ಮನೆ, ಶ್ರೀರಾಮ್ಪುರದಲ್ಲಿ ಒಂದೇ ಒಂದು ಮನೆ, ಆಮೇಲೆ ರಾಜರಾಜೇಶ್ವರಿ ನಗರ ಒಂದೇ ಒಂದು ಮನೆ, ಆಮೇಲೆ ಹೆಬ್ಬಾಳಲ್ಲಿ ಒಂದೇ ಒಂದು ಮನೆ, ವಿಜಯನಗರ ಆಗ್ತಿರೋ ಡೆವಲಪ್ ಆಗ್ತಾ ಇತ್ತು. ಈ ಥರ ಯಾರ ಮನೆ ನೈಟ್ ಹೋಗೋದು, ಯಾರ ಮನೆಗೆ ಟೆಲಿಫೋನ್ ವೈರ್ ಹೋಗಿದೆ ನೋಡ್ಕೊಳ್ಳೋದು, ಅವ್ರ ಮನೆ ಗೇಟಿಗೆ ಬೀಗ ಹಾಕಿರೋರು, ನಾಯಿಗಳಿರೋದು, ಬಾಗಿಲು ತಟ್ಬಿಟ್ಟು ಸರ್ ಯಾರೇ ಅದು? ಸರ್ ಏನಿಲ್ಲ, ಇಲ್ಲಿ ಯಾರ್ದೋ ಮನೆ ಹಾವು ಬಂದಿದ್ದೀನಿ. ಅದಕ್ಕೆ ನಾವೇನು ಮಾಡಬೇಕು? ಇಲ್ಲ ಸರ್ ಆಗಲ್ಲ, ಅಪ್ಪ ಫೋನ್ ನಂಬರ್ ಕೊಟ್ಟಿದ್ದಾರೆ, ನಿಮ್ಮಲ್ಲಿ ಫೋನ್ ಇದ್ದರೆ ದಯವಿಟ್ಟು ಫೋನ್ ಮಾಡಿಕೊಡ್ತೀರಾ ಸರ್? ಶಾಮೋರೆ, ಔಟ್ ಗೋಯಿಂಗ್ ದುಡ್ಡು ಕಟ್ಟಿಲ್ಲ ಕಂಡು ಔಟ್ ಗೋಯಿಂಗ್ ಕಟ್ ಮಾಡಿಬಿಟ್ಟಿದ್ದಾರೆ, ಬನ್ನಿ ಪಕ್ಕದ ಮನೆಗೆ ಇಸ್ಕೊಡ್ತೀನಿ. ಪಕ್ಕದ ಮನೆಗೆ ಅವರು ಬಂದು ಅವರು ಫೋನ್ ಇಸ್ಕೊಟ್ಟು ಆ ಲ್ಯಾಂಡ್ ಲೈನ್ ಅವ್ರಿಗೆ ಕೊಟ್ಟು, ಯಾಕೆಂದ್ರೆ ಅದೇ ಏರಿಯಾದವ್ರು ತಾನೆ, ಎಲ್ಲಿ ಬರ್ತಾವ ಮನೇನ ಇದೇ ಏರಿಯಾದನ್ನೇ, ಅವ್ರ ಅಡ್ರೆಸ್ ಹುಡ್ಕೊಂಡು ನನ್ನ ಜೊತೆ ಬರೋರು ಪಾಪ. ಆ ಥರ ಎಲ್ಲ ಕಷ್ಟದ ಕಾಲ ಅದು. ಇವತ್ತಿನ ಥರ ಮ್ಯಾಪ್ ಹಾಕೊಂಡು ಹೋಗೋ ಕಾಲ ಅಲ್ಲ. ಆ ಥರ ಕಷ್ಟಪಟ್ಕೊಂಡು ಆಮೇಲೆ ಮೊಬೈಲ್ ಬಂತು. ಮೊಬೈಲ್ ಎಂಥದ್ದು, ಔಟ್ ಗೋಯಿಂಗ್ 36 ರೂಪಾಯಿ 1 ನಿಮಿಷಕ್ಕೆ, ಇನ್ಕಮಿಂಗ್ 16 ರೂಪಾಯಿ. ನಿಮ್ಗೆ ಗೊತ್ತದು? ಇಲ್ಲ ಸರ್, ನನಗೆ ಗೊತ್ತಿಲ್ಲ. ಆ ಥರ. ಆಮೇಲೆ ಸ್ಕ್ರಾಚ್ ಕಾರ್ಡ್ ಬಂತು, 10 ರೂಪಾಯಿಗೆ ಹಾಕ್ಸೋದು, 11 ರೂಪಾಯಿಗೆ ಹಾಕ್ಸೋದು. ಬಡಿ ಮಗಂದು ಅದರಲ್ಲಿ 10 ರೂಪಾಯಿಗೆ ಹಾಕ್ಸಿದ್ರೆ 8 ರೂಪಾಯಿ ಟಾಕ್ ಟೈಮ್ ಬರ್ತಾ ಇದ್ದಿದ್ದು. ಆ ಥರ ಕಾಲ. ಆಮೇಲೆ SMS ಚಾರ್ಜು, SMS ಫ್ರೀ ಅಂತ ಬಂತು, 1 ರೂಪಾಯಿ ಕಟ್ಟಾಗೋದು. ಇಷ್ಟು ಮೆಸೇಜ್ಗೆ ಆಮೇಲೆ ತಿರ್ಗಾ ಕಟ್ಟಾಗ್ಬಿಡೋದು. SMS ಇದರಲ್ಲೆಲ್ಲ ಏನಿಲ್ಲ. SMS ಲವ್ ಮಾಡ್ತಿದ್ದೆ, ಅದ್ರ ಕಾಲನೇ ಬೇರೆ. ಹಾಯ್, ಹೌ ಆರ್ ಯು, ವೇ ಆರ್ ಯು, ಐ ಆಮ್ ಕಮಿಂಗ್, ಎಲ್ಲಿದ್ಯಾ, ನಿದ್ದೆ ಮಾಡ್ತಿದ್ಯಾ, ಊಟ ಮಾಡ್ದ, ತಿಂಡಿ ತಿಂದ, ಏನು ಮಾಡ್ತಾ ಇದೆಯಾ, ಟಕ 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 ಅಂತ 100 ಮೆಸೇಜ್ ಖಾಲಿ ಆಯ್ತು. ತಿರ್ಗಾ ಟಾಕ್ ಟೈಮ್ 12 ಗಂಟೆ ಮುಗಿದೋಗೋದು. ಹೌದು. ಆ ಥರ. ಅದ್ರಲ್ಲಿ ಹೇಗೆ ಅಂದರೆ
ಇದ್ರಲ್ಲಾದ್ರೆ ಪಕ್ಕನೇ ಇದೆ. ಅದ್ರಲ್ಲಿ ABC ಒಂದ್ರಲ್ಲಿ ಆ ಥರ ಇರೋದು. B ಒತ್ತಬೇಕು 2 ಸಲ ಒತ್ತಬೇಕು, Z ಒತ್ತಬೇಕು ಕೊನೆಗೆ ಬಂದು ಒತ್ತಬೇಕು, ಈ ಥರ SMS. ಅದು ತುಂಬ ಚೆನ್ನಾಗಿತ್ತು. ಆ ಥರ ಮಾಡಿಕೊಂಡು ಆ ಥರ ಕಷ್ಟಪಟ್ಕೊಂಡು ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆ 3 ಗಂಟೆ. ಒಂದು ಮನೇಲಿ ಪಾಪ 3 ಜನ ಹೆಣ್ಮಕ್ಳು, ಅದೇ ವಯಸ್ಸಾಗಿರೋರು. ಅಕ್ಕಂಗೆ ಮದುವೆ ಆಗಿಲ್ಲ, ತಂಗಿ ಮದುವೆ ಆಗಿಲ್ಲ, ಕೊನೆ ತಂಗಿ ಮದುವೆ ಆಗಿಲ್ಲ. ಅವ್ರ ಮನೆಗೆ ಹಾವು ಬಂದ್ಬಿಟ್ಟಿದೆ ಟಾಯ್ಲೆಟಲ್ಲಿ. ರಾತ್ರಿ 12:30 1 ಗಂಟೆ ರಿಸಸ್ಗೆ ಹೋಗಿ ಬಾಲ್ ತೆಗೆದಿದ್ದಾರೆ ಕೇಸು. ನಾವು ಆಗ ಬೇಜಾರು ಮಾಡ್ತಾರೆ. ಅವಾಗ ಹೋಗಿ ಅದನ್ನ ಇಟ್ಕೊಂಡು ತುಂಬ ಕಷ್ಟ ಆಯ್ತಲ್ಲ. ಸುಮಾರು ಇದುವರೆಗೆ ಎಷ್ಟು ಹಾವುಗಳನ್ನ ಹಿಡಿದಿದ್ದೀರಾ ಸರ್ ಲೆಕ್ಕ? 77ರಿಂದ ಲೆಕ್ಕ ತಗೊಂಡು ಒಂದು 95-96 ಸಾವಿರ ಹಾವು ಆಗಿದೆ. ಈಗ ಸರ್ ಮಲೆನಾಡು ಭಾಗದಲ್ಲಿ ಕಾಣಿಸ್ಕೊಳ್ಳೋಂಥ ಹಾವುಗಳಿಗೂ ಇಲ್ಲಿ ಮೈಸೂರು ಅಥವಾ ಈ ಕಡೆ ಭಾಗದಲ್ಲಿ ಕಾಣಿಸ್ಕೊಳ್ಳೋ ಹಾವುಗಳಿಗೂ ಡಿಫ್ರೆನ್ಸ್ ಇರುತ್ತಾ? ಡೆಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಅಲ್ಲಿ ವಾತಾವರಣಕ್ಕೆ ಹೊಂದ್ಕೊಂಡು ಬದುಕೋ ಹಾವುಗಳೇ ಬೇಜಾರಿದೆ. ಅಲ್ಲಿ ಕಿಂಗ್ ಕೋಬ್ರಾ ಅಲ್ಲಿ ಸಿಗುತ್ತೆ, ಪೈಥಾನ್ಗಳು ಸಿಗುತ್ತೆ, ಪಿಟ್ ವೈಪರ್ ಸಿಗುತ್ತೆ, ಫ್ಲೈಯಿಂಗ್ ಸ್ನೇಕ್ ಸಿಗುತ್ತೆ, ಮೌಂಟೆಡ್ ಟ್ರಿಂಕೆಟ್ ಸಿಗುತ್ತೆ ಎಲ್ಲ. ಆ ಥರ ಆ ಕಡೆ ಇಲ್ಲಿಗಳು ತುಂಬ ವ್ಯತ್ಯಾಸ ಇದೆ. ನಮ್ಮ ದೇಶದಲ್ಲಿ 275ಕ್ಕೂ ಹೆಚ್ಚು ಜಾತಿ ಹಾವುಗಳಿದೆ. ಒಂದೊಂದು ಆ ಒಂದು ಜಾಗ್ರಫಿಕಲ್ಲಿ ಇದಕ್ಕೋಸ್ಕರ ಹವಾ ಗುಣಕ್ಕೆ ಹೊಂದ್ಕೊಂಡು ಹೋಗೋಕ್ಕೆ ಒಂದೊಂದು ಜಾಗದಲ್ಲಿ ಒಂಥರ. ಇಲ್ಲಿ ಮೈಸೂರು ಭಾಗದಲ್ಲಿ ಯಾವ್ಯಾವ ಥರ ಹಾವುಗಳಿದೆ ಸರ್? ನಮ್ಮಲ್ಲಿ ನಾಗರಾವು, ಮಂಡಲದಾವು, ಕಟ್ಟಾವು, ರಕ್ತಮಂಡಲ, ಬ್ರಾನ್ಸ್ ಬ್ಯಾಕ್ ಟ್ರೀ ಸ್ನೇಕು, ಟ್ರಿಂಕೆಟ್ಟು, ಸ್ಯಾಂಡ್ ಬೋವಾ, ರೆಡ್ ಸ್ಯಾಂಡ್ ಬೋವಾ, ಗ್ರೀನ್ ವೈನು, ಬ್ರೌನ್ ವೈನು, ಆಮೇಲೆ ಕಾಮನ್ ಉಲ್ಫ್ ಸ್ನೇಕು, ಆಮೇಲೆ ಕುಕ್ರಿ, ಕಾಮನ್ ಕುಕ್ರಿ, ರಜಲ್ ಕುಕ್ರಿ, ಎಲ್ಲ ಥರ ಹಾವುಗಳು ಸುಮಾರು ಸಿಗುತ್ತೆ. ಓಕೆ, ನೀವು ಹಿಡಿಬೇಕಾದ್ರೆ ಏನಾದರೂ ಸೇಫ್ಟಿ ಮೆಷರ್ಸ್ ಏನಾದರೂ ತೊಗೊಳ್ತೀರಾ? ಸೇಫ್ಟಿ ಅಂದರೆ ಮೈಂಡ್ ಸೇಫ್ಟಿ ಇರಬೇಕು, ತುಂಬ ಕಾನ್ಷಿಯಸ್ ಆಗಿರಬೇಕು. ನನಗೆ ಆ ವಿಡಿಯೋವಾಗ ಯಾರೋ ಬಂದು ಶ್ಯಾಮ್ ಅವ್ವಾರಿಯು ಅಂದಾಗ ಕಚ್ಬಿಟ್ರೆ ನಾನು ಆ ಕಡೆ ತಿರ್ಗದೆ ಈ ಕಡೆ ಕಚ್ಬಿಡುತ್ತೆ. ಸರ್ ಇದುವರೆಗೆ ಏನಾದರೂ ಕಚ್ಚಿರೋದು ಆಗಿದೆ, 4 ಸಲ ಆಗಿದೆ ನನಗೂ. ಓಕೆ, ಬೈ ಮಿಸ್ಟೇಕ್ ಆಗಿದೆ. ಅದು ಅದ್ರ ಮಿಸ್ಟೇಕ್ ಅಲ್ಲ, ನನ್ನ ಮಿಸ್ಟೇಕ್ ಅದು. ಸೊ ಆಕ್ಸಿಡೆಂಟಲಿ ಒಂದು 4 ಸಲ ಆಗಿದೆ. ನನಗೂ 4 ಸಲ ಯಾವ ಕಚ್ಚಿದಾಗ ನಾನು KRS ಪಳ್ಳಿಗೆ ಅಡ್ಮಿಟ್ ಆಗಿದ್ದೆ. ಅಲ್ಲಿ ಡಾಕ್ಟರ್ ಶೇಖರ್, ಡಾಕ್ಟರ್ ವೀರಣ್ಣಗೌಡ, ಡಾಕ್ಟರ್ ಪದ್ಮನಾಭನ್, ಡಾಕ್ಟರ್ ಜೋಶಿ ಇವರೆಲ್ಲ ಔಷಧಿ ಕೊಟ್ಟು ಉಳಿಸಿದ್ದಾರೆ. ಅವ್ರಿಗೆಲ್ಲ ಚಿರಋಣಿ ಅಂತ ಹೇಳ್ತೀವಿ. ಸೊ ವಿಲ್ ಪವರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತ. ಯಾವತ್ತು ಮನುಷ್ಯಂಗೆ ವಿಲ್ ಪವರ್ ನೋಡಿ, ನಮ್ಮ ಅಜ್ಜಿಗೆ 80ನೇ ಸೊಂಟ ಮುರಿದೋಯ್ತು. ಎಲ್ಲ ಹೇಳಿದ್ರು ಈ ವಯಸ್ಸಲ್ಲಿ ಕೂಡ್ಕೊಳ್ಳೋದು ಕಷ್ಟ ಅಂತ. ಡಾಕ್ಟರ್ ನಿತ್ಯಾನಂದರಾವ್ ಆಪ್ರೇಷನ್ ಮಾಡಿದ್ರು. ಒಂದು 2 ತಿಂಗಳಾದ್ಮೇಲೆ ಆ ನಿತ್ಯಾನಂದರಾವ್ ನಮ್ಮ ಅಜ್ಜಿ ಮನೆ ಕಡೆ ಪಾಸ್ ಆಗುವಾಗ ನೋಡ್ಕೊಂಡು ಹೋಗಕ್ಕೆ ಬಂದರು. ನಮ್ಮ ಅಜ್ಜಿ ಮಲಗಿದ್ರು. ಯಾರು ಅಂದ್ರು ಡಾಕ್ಟ್ರು, ಬನ್ನಿ ಒಳಗೆ ಅಂತ. ಚಿಕ್ಕ ಮನೆ, ನಮ್ಮ ಅಜ್ಜಿನೇ ಇದಿಟ್ಕೊಂಡೋಗಿ ಕಾಫಿ ಮಾಡ್ಕೊಂಬಂದು ಕೊಟ್ಟರು. ಅವಾಗ ನಮ್ಮ ನಿತ್ಯಾನಂದರಾವ್ ಹೇಳಿದ್ದು, ನಿಮ್ಮ ಅಜ್ಜಿಗೆ ಸಖತ್ ವಿಲ್ ಪವರ್ ಇದೆ ಅಂತ. ವಿಲ್ ಪವರ್ ಇದ್ದರೆ ಏನು ಬೇಕನ್ನೋ ಸಾಧನೆ. ವಿಲ್ ಪವರ್ ತುಂಬ ಇಂಪಾರ್ಟೆಂಟ್. ಓಕೆ, ಇಲ್ಲ ಸರ್, ಹಾವುಗಳ ಬಗ್ಗೆ ಇರೋ ಮೂಢನಂಬಿಕೆಗಳು ಅಂದರೆ ಹಾವು ಹಾಲು ಕುಡಿಯುತ್ತೆ, ಮೊಟ್ಟೆ ತಿನ್ನುತ್ತೆ ಅಂತ ಹೇಳಿ, ಇದೆಲ್ಲ ನಿಜನಾ ಅಂತ? ನೀವೇ ಹೇಳಿದಲ್ಲ ಮೂಢನಂಬಿಕೆ ಅಂತ. ಅದು ಮೂಢನಂಬಿಕೆ. ನಮ್ಮಲ್ಲಿ ಮೂಲ ನಂಬಿಕೆ ಇರಬೇಕು, ಮೂಢನಂಬಿಕೆ ಜಾಸ್ತಿ. ಹಾವು ಹಾಲು ಕುಡಿಯಲ್ಲ, 12 ವರ್ಷ ದ್ವೇಷ ಸಾಧಿಸಲ್ಲ, ಹಾವಲ್ಲಿ ಮಣಿ ಬರಲ್ಲ, ಹಾವಿಗೆ ಕೂದಲುಗಳು ಬರಲ್ಲ, ಆಮೇಲೆ ಎಲ್ಲಾ ಜಾತಿ ಹಾವು ಪೊರೆ ಬಿಡುತ್ತೆ. ನಾಗರಾವ್ ಜೊತೆನೇ ಮಿಲನ ಆಗೋದು, ಕೇರ್ಯಾವ್ ಜೊತೆನೇ ಮಿಲನ ಆಗೋದು, ಕೇರ್ಯಾವ್ ಮಿಲನ ಆಗಲ್ಲ. ಸುಮಾರು ತಪ್ಪು ಕಲ್ಪನೆಗಳಿದೆ. ಸೊ ನಾ ಹೇಳೋದು ಇಷ್ಟೇ ಜನಕ್ಕೆ, ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡೋಕ್ಕೂ ಮುಂಚೆ ಅವನ ಜೊತೆ ಸ್ನೇಹ ಮಾಡಿ ಅವನನ್ನು ಏನು ಅಂತ ತಿಳ್ಕೊಂಡು ಅವನ ಬಗ್ಗೆ ಮಾತಾಡಿ. ಯಾರ್ದೋ ಮಾತು ಕಟ್ಕೊಂಡು ಅವನು ಸರಿಗಿಲ್ಲ ಅಂದಿದ ತಕ್ಷಣ ಅವನ್ನ ಬಿಟ್ಬಿಡ್ಬೇಡಿ. ಎಲ್ಲರಿಗೂ ಒಳ್ಳೆಯವರಾಗಕ್ಕಾಗಲ್ಲ, ಎಲ್ರಿಗೂ ಕೆಟ್ಟವರಾಗಕ್ಕಾಗಲ್ಲ ಅವ್ರ ಇದಕ್ಕೆ. ಅದೇ ಥರ ಹಾವುಗಳು ಅಷ್ಟೇ. ನೋಡಿದ ತಕ್ಷಣ ವಿಷ ಇದೆ, ನೋಡಿದ ತಕ್ಷಣ ಕಚ್ಚಿಬಿಡುತ್ತೆ, ಅದೆಲ್ಲ ತಲೆಯನ್ನು ತೆಗೆದಾಕಿ. ಯಾವ ಹಾವು ಅದಾಗದೇ ಕಚ್ಚಲ್ಲ. ನೀವು ತೊಂದರೆ ಕೊಟ್ಟರೆ ಮಾತ್ರ ಖಂಡಿತ ನಿಮಗೆ ತೊಂದರೆ. ಸರ್ ಈಗಲೂ ಕೂಡ ಡೈಲಿ ನೀವು ಈ ಕೆಲಸನ ಮುಂದುವರಿಸ್ತಾ ಇದ್ದೀರಾ? ಬರ್ತಾನೆ ಇರುತ್ತೆ, ಕಾಲ್ಸ್ ಬರ್ತಾನೆ ಇರುತ್ತೆ. ದಿನಕ್ಕೆ ಒಂದು ಎಷ್ಟು ಕಾಲ್ಸ್ ಅಥವಾ ಎಷ್ಟು ಹಾವುಗಳನ್ನ? ಒಂದು ಸೀಸನ್ ವೈಸ್. ಅದು ಮೇಟಿಂಗ್ ಸೀಸನ್ಲಿ ಜಾಸ್ತಿ ಬರುತ್ತೆ, ಏಪ್ರಿಲ್ ಮೇಲ್ ಬರುತ್ತೆ. ಅಂದ್ರೆ ಮೇಟಿಂಗ್ ಸೀಸನ್ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ಲಿ ಜಾಸ್ತಿ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಇದು ಏಪ್ರಿಲ್, ಮೇ, ಜೂನ್, ಜುಲೈ ಅವಾಗ ಬರುತ್ತೆ. ಜುಲೈ ಆದ್ಮೇಲೆ ಮರಿಗಳು ಬರುತ್ತೆ. ಬರ್ತಾರೆ. ಈಗ ಏನಾದರೂ ಮನೇಲಿ ಹಾವು ಕಾಣಿಸ್ಕೊಂಡ್ರೆ ತಕ್ಷಣ ಮನೆಯವರು ಏನು ಪ್ರಿಕಾಷನ್ಸ್ ತಗೋಬಹುದು, ಏನು ಮಾಡ್ಬೋದು ತಕ್ಷಣ? ಫಸ್ಟು ಹಾವು ನೋಡಿದ ತಕ್ಷಣ ಪ್ಯಾನಿಕ್ ಆಗಬೇಡಿ. ಅಟ್ಟಿಸ್ಕೊಂಬಂದು ಅದಾಗದೇ ಏನು ಕಚ್ಚಲ್ಲ. ಅದಾಗದೇ ಕಚ್ಚುವಾಗಿದ್ದರೆ ನಮ್ಮ ದೇಶದ ಜನಸಂಖ್ಯೆ ಇಷ್ಟೊಂದು ಮುಂದುವರಿತಿರ್ಲಿಲ್ಲ. ಅದು ಎಲ್ಲೋಗಿ ಸೇರ್ಕೊಳ್ಳುತ್ತೆ ಅಂತ ನೋಡ್ಕೊಳ್ಳಿ. ಸಾಮಾನ್ಯ ಪ್ರಪಂಚದಲ್ಲಿ ಅತಿ ಅಂಜುಬುರ್ಕ ಪ್ರಾಣಿ ಅಂದ್ರೆ ಹಾವು. ಅದು ಓಡೋಗಿ ಔಸ್ಕೊಳ್ಳುತ್ತೆ.
ನೀವೇನು ಮಾಡಬೇಕು ಆ ಟೈಮಲ್ಲಿ ಅದೆಲ್ಲೋಗಿ ಸೇರ್ಕೋತು ಅಂತ ನೋಡ್ಕೋತಾ ಇರಬೇಕು. ನೋಡಿಕೊಂಡು ಆಮೇಲೆ ರೆಸ್ಕ್ಯೂರ್ಸ್ನ ಕರಿಬೇಕು. ಇವತ್ತು ರೆಸ್ಕ್ಯೂರ್ಸ್ ಸುಮಾರು ಬೇಕಾದಷ್ಟು ಜನ ಇದ್ದಾರೆ, ಕರೀರಿ, ಬಂದು ರೆಸ್ಕ್ಯೂ ಮಾಡ್ತಾರೆ. ಬಂದು ರೆಸ್ಕ್ಯೂ ಮಾಡಿದ್ಮೇಲೆ ಅವ್ರಿಗೊಂದು ಹಾಸ್ಪಿಟಾಲಿಟಿ, ಒಂದು ಗೌರವ ಕೊಡಿ, ಒಂದು ರೆಸ್ಪೆಕ್ಟ್ ಕೊಡಿ ಅವ್ರಿಗೆ. ಅವರು ಹ್ಯೂಮನ್ ಬೀಯಿಂಗ್ಸ್, ಅವ್ರಿಗೆ ಮರ್ಯಾದೆ ಕೊಡಿ. ಸೊ ಈಗ ಮನೆ ಒಳಗಡೆ ಹಾವು ಹೋಯ್ತು ಅಂತ ಮೇಯ್ನ್ ಎಂಟ್ರೆನ್ಸಿಂದ ನುಗ್ಬಿಡುತ್ತೆ, ನೀವು ಮೇಯ್ನ್ ಡೋರ್ ಹಾಕೊಂಡ್ಬಂದ್ಬಿಡ್ತೀರಾ, ಆ ತಪ್ಪು ಮಾಡಬೇಡಿ. ಅದು ಯಾವ ರೂಮ್ಗೆ ಹೋದ್ರೆ ರೂಮ್ ಬಾಗಿಲು ಹಾಕೊಳ್ಳಿ, ಅಡುಗೆ ಮನೆಗೆ ಹೋದರೆ ಅಡುಗೆ ಮನೆ ಬಾಗಿಲು ಹಾಕೊಳ್ಳಿ. ನನ್ನ ಯಾವುದೋ ಒಂದು ಇಂಡಸ್ಟ್ರಿಗೆ ಹೋಗಿದೆ, ಎಲ್ಲ ಡ್ರಾನು ತೆಗೆದುಬಿಟ್ಟಿದ್ರು, ಯಾವ ಡ್ರಾಲ್ ಹೋಗೋದೆ ಅಂತ ಎಲ್ಲಿ ಹುಡುಕ್ತೀರಾ? ಸೊ ಅದಕ್ಕೆ ನಾನು ಎಲ್ಲರೂ ಹೇಳಿದಿಷ್ಟೇ, ಕಬೋರ್ಡ್ ಡೋರ್ಗಳು ಕ್ಲೋಸ್ ಮಾಡಿ, ಟೇಬಲ್ ಡ್ರಾಗಳನ್ನ ಕ್ಲೋಸ್ ಮಾಡಿ ಹೋಗ್ಬೇಕಾರೆ. ಫೈಲ್ ಒಳಗಡೆ ಹೊಟ್ಟೋಗುತ್ತೆ, ಫೈಲ್ ಓಪನ್ ಮಾಡಿದಾಗ ಫೈಲ್ ರಿಂಗ್ ಇರ್ತಲ್ಲ, ಅದಕ್ಕೆ ಸುತ್ಕೊಂಡಿರುತ್ತೆ, ಬೇಕಾದಷ್ಟು ಆಗಿದೆ ಆ ಥರ. ಸೊ ನಿಮ್ಮ ಹುಷಾರಲ್ಲಿ ನೀವಿದ್ರೆ ಏನು ತೊಂದರೆ ಇಲ್ಲ. ಮೇಯ್ನ್ ಬಾಗಿಲು ಹಾಕ್ಕೊಂಡು ಓಡಬೇಡಿ, ಒಳಗಡೆ ರೂಮ್ ಬಾಗಿಲು ಹಾಕ್ಕೊಳ್ಳಿ, ಬಚ್ಚನ ಮನೆ ಬೋದು ಬಟ್ ಕಮೋಡು ಟಾಯ್ಲೆಟ್ಗೆ ಹೋದ್ರೆ ಹಾವು ಸಿಗೋದು ಕಷ್ಟ, ಯಾಕಂದರೆ ಇಂಡಿಯನ್ ಏನಾದ್ರು ಬೇಸಿನ್ ಇದ್ರೆ ಒಳಗಡೆ ಹೊಟ್ಟೋಗ್ಬಿಡುತ್ತೆ, ಒಳಗಡೆ ಹಿಡಿಯೋದು ಕಷ್ಟ. ಸೊ ನೋಡ್ಕೋತಾ ಇರಿ, ಬರೋ ತನಕ ಒಂದು ಸ್ವಲ್ಪ ನೋಡ್ಕೋಬೇಕು. ಅದನ್ನ ಹೇಳಿ ಜನಕ್ಕೆ ಕೇಳೋದಿಷ್ಟೇ, ನಿಮಗೆ ಕಾಂಪೌಂಡ್ ಒಳಗೆ ಮನೆ ಒಳಗೆ ಬಂದೇ ಕರೀರಿ. ಬೀದಿಲೆಲ್ಲೋ, ಪಾರ್ಕಲ್ಲೆಲ್ಲೋ, ಬೀದಿಲೆಲ್ಲೋ, ಮೋರಿಲೆಲ್ಲೋ, ರೀಸಸ್ಗೆ ಹೋಗೋಕೆ ಗಾಡಿ ನಿಲ್ಲಿಸ್ತಾರೆ, ಮೋರಿಲಿ ಅವ್ನು ಹೋಗ್ಬಿಟ್ಟು ಫೋನ್ ಮಾಡ್ತಾರೆ, ಸಾಮೋರೆ ಯಾವ ಬಂದಿದೆ ಬನ್ನಿ, ಹಿಡಿಯೋಕ್ಕಾಗತ್ತಾ? ಅವಕ್ಕೆ ಆದಂಥ ಸ್ವತಂತ್ರ ಇರುತ್ತೆ. ನಾನು ಹೇಳೋದು ಅದ್ರ ಹೋಗ್ಲಿಲ್ಲ ಅಂದರೆ ಸರ್ ಸಿಗಲ್ಲ ಸರ್ ಮೋರಿಲಿ ಅಂದರೆ, ಓ ಬರೋಕ್ಕಾಗಲ್ಲ ಅಂತ ಹೇಳ್ಬಿಡಿಯಪ್ಪ. ಕೆಲವ್ರು ಮಾತುಗಳು ಹಂಗೆ, ಎಲ್ಲಿದ್ರೆ ಇನ್ನೂ ಬಂದೇ ಇಲ್ಲ ಅಂತಾರೆ. ಅಂದರೆ ರಿಕ್ವೆಸ್ಟ್ ಅನ್ನೋದು ಇಲ್ವೇ ಇಲ್ಲ ಬಡಿ ಮಗಂದು. ಬರೀ ಹಿಂದೆ ಇತ್ತು, ಈಗ ಬರೀ ಆರ್ಡರೇ. ಈಗ ಎಷ್ಟೊತ್ತು ಕಾಯಿದ್ರಿ ನಾವು, ಬೇಗ ಬರೋಕ್ಕಾಗಲ್ವೇನ್ರಿ? ಹಿಂದೆ ನೀವು ಮೈಸೂರಲ್ಲಿ ಹೇಳ್ತೀನಿ ಕೇಳಿ, ಇಲ್ಲಿಂದ ಕರೆಕ್ಟಾಗಿ 12 ನಿಮಿಷಕ್ಕೆ ನೀವು ಸಿಟಿಗೆ ಹೋಗೋದಿತ್ತು, ಒಂದೇ ರೋಡು, 8.5 ಕಿಲೋಮೀಟ್ರು. ಇವತ್ತು ಮಿನಿಮಮ್ 25ರಿಂದ 30 ನಿಮಿಷ ತಗೊಳುತ್ತೆ. ಟ್ರಾಫಿಕ್ ತುಂಬ ಜಾಸ್ತಿ ಆಗ್ತಾ ಇದೆ ಮೈಸೂರ್ದು, ಆಯ್ತಾ? ಇವತ್ತು ನೀವೇನೋ ಕೊಲಂಬಿಷ ಸಿಗ್ನಲ್ ನಿಂತ್ಕೊಂಡು 4 ಸಿಗ್ನಲ್ ತಗೊಳುತ್ತೆ. ಅವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ, ಬೇಗ ಬನ್ನಿ ಅಂತ. ಫೋನ್ ಮೇಲೆ ಫೋನು, ಅದು ಇರಿಟೇಷನ್ ಆಗೋದು. ಅದೇ ಬಂದ್ರ ಅಂತ. ಈಗ ಇನ್ನೊಂದು ಏನು ಮಾಡ್ಬಿಡ್ತಾರೆ ಅಂದರೆ, ಈಗ 4-5 ಜನರದು ಸಿಕ್ಬಿಡುತ್ತೆ ಫೋನ್ ನಂಬರು, ಎಲ್ರಿಗೂ ಫೋನ್ ಮಾಡ್ಬಿಡೋದು, ಎಲ್ಲರೂ ಒಟ್ಟಿಗೆ ಅಲ್ಲಿ ಬಂದಾಗ ಎಲ್ರದ್ದು ಟೈಮ್ ವೇಸ್ಟು. ಸಾರಿ ಸರ್, ಗೊತ್ತಿಲ್ಲದೆ ಪಕ್ಕದ ಮನೆಯವ್ರು ಯಾಕೆ ಮಾಡ್ತಾರೆ, ನಿಮ್ಮ ಫೋನ್ ಸಿಕ್ಕತ್ತೆ ಮಾಡ್ಬಾರ್ದು. ಇನ್ನು ಕೆಲವ್ರು ಏನು ಮಾಡ್ತಾರೆ, ಸುಮಾರು ಜನ ಪಾಪ ನನ್ನ ನಂಬರ್ ಇಲ್ಲದೆ ಇರೋರು ನನ್ನ ನಂಬರ್ ಅನ್ಕೊಂಡು ಇನ್ಯಾರಿಗೊಂಬ ಸ್ನೇಕ್ಷಮ್ಮ ಅಂತಾರೆ, ಹ್ಞೂ ಅಂದ್ಬಿಡ್ತಾರೆ ಅವರು. ಬನ್ನಿ ಅಂತ ಅಡ್ರೆಸ್ ಕೊಟ್ಟಿದ ತಕ್ಷಣ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಸ್ನೇಕ್ಷಮ್ಮ ಅವರು ಸರ್ ಬ್ಯುಸಿ ಇದ್ರು, ಅವರೇ ನನ್ನನ್ನು ಕಳಿಸಿದ್ರು ಅಂತ ಹೇಳ್ತಾರೆ. ಈ ಥರ ಮಾಡ್ತಾರೆ, ಸುಮಾರು ಜನ ಇದ್ದಾರೆ. ಏನು ಮಾಡ್ತಾರೆ, ಇದಕ್ಕೆ ಏನಾದರೂ ಚಾರ್ಜ್ ನೀವು ತೊಗೊತೀರಾ? ಚಾರ್ಜ್ ಅಂತ ನಾನೇನು ಚಾರ್ಜ್ ಮಾಡಲ್ಲ. ಚಾರ್ಜ್ ಮಾಡಿದ್ರೆ ಬಿಸ್ನೆಸ್ ಆಗಿಬಿಡುತ್ತೆ, ಸರ್ವಿಸ್ ಆಗಲ್ಲ. ನಾನೇನು ಮಾಡ್ತೀನಿ ಅಂದರೆ, ನನ್ನ ಗೋಶಾಲೆ ಇದೆ, ಪ್ರಾಣಿ ಪಕ್ಷಿಗಳಿದೆ, ಅದಕ್ಕೆ ಏನಾದರೂ ಸಹಾಯ ಮಾಡಿ ಅಂತ ಕೇಳ್ತೀನಿ. ಯಾವ ರೀತಿ ಸಹಾಯ ಎಕ್ಸ್ಪೆಕ್ಟ್ ಮಾಡ್ತೀವಿ? ಕೆಲವರು ಕೊಡ್ತಾರೆ, 200 ರೂಪಾಯಿ ಕೊಡೋರಿದ್ದಾರೆ, 100 ರೂಪಾಯಿ ಕೊಡೋರಿದ್ದಾರೆ, 300 ರೂಪಾಯಿ ಕೊಡೋರಿದ್ದಾರೆ, ಮ್ಯಾಕ್ಸಿಮಮ್ ಒಂದು 500ರಿಂದ 1000 ರೂಪಾಯಿ ಕೊಡ್ತಾರೆ. ಬಟ್ ಕೇಳಿದ್ರೆ ಕೊಡ್ತಾರೆ, ಇಲ್ಲ ಅಂತಲ್ಲ, ಸರ್ 1000 ರೂಪಾಯಿ ಆಗುತ್ತೆ ಕೊಡಿ ಅಂತ. ಬಟ್ ಏನಂದರೆ ಮನ್ಸು ನೊಂದ್ಕೊಂಡು ಕೊಡ್ತಾರೆ. ಅಯ್ಯೋ 1000 ರೂಪಾಯ ಅಂತ ಖರ್ಚು ಮಾಡೋ ಕಡೆ ಮಾಡ್ತಿರ್ತಾರೆ, ಅದೆಲ್ಲ ಏನು ಅನ್ಸಲ್ಲ. ಇದು 2 ನಿಮಿಷದ ಕೆಲಸ ಅಲ್ವ ನಮಗೆ. ಅವಾಗ ಇದು ನೋಡಿದ ತಕ್ಷಣ ಇಷ್ಟೇನಾ ಅನ್ಸುತ್ತೆ. ಹಿಡಿಯೋ ತನಕ ಗಾಬರಿ ಹಿಡಿತಾರೆ, ಹಿಡಿದ್ಮೇಲೆ ಇಷ್ಟೇನಾ 1 ನಿಮಿಷಕ್ಕೆ ಹಿಡಿದ್ಬಿಟ್ರಲ್ಲಪ್ಪ ಅಂತಾರೆ. ನನಗೆ ಒಂದು ಆವಿಡಕ್ಕೆ 30 ಸೆಕೆಂಡ್ ಸಾಕು. ನಾವು ಕಾಣಿಸಿದ್ರೆ 30 ನಿಮಿಷ ಸಾಕು, 30 ಸೆಕೆಂಡ್ ಸಾಕು, 1 ನಿಮಿಷ ಅನ್ಕೊಳ್ಳಿ. 1000 ರೂಪಾಯಿ ಜಾಸ್ತಿ ಆಯ್ತಲ್ವಪ್ಪ, ಕೇಳೋದೇ ಬೇಡ. ನಮ್ಮಪ್ಪ ಹೇಳ್ಕೊಡ್ತಿದ್ದ ಒಂದೇ, ನಮ್ಮಪ್ಪ ಹೇಳಿದ್ದು ಒಂದೇ, ಯಾರ ಹತ್ರ ಆದರೂ ಕಿತ್ಕೋಬೇಡ. ಇಸ್ಕೊಂಡ್ರೆ ಅವ್ರಾಗವರೇ ಕೊಟ್ಟಿದ್ಕೊಟ್ರೆ ಪ್ರೀತಿಯಿಂದ ಕೊಡ್ತಾರೆ. ನೀನು ಕಿತ್ಕೊಂಡಾಗ ಬೇಜಾರು ಮಾಡ್ಕೊಂಡು ಕೊಡ್ತಾರೆ, ಅದು ಒಳ್ಳೇದಾಗಲ್ಲ. ನಮ್ಮ ತಲೆಗೆ ಅದು ಫಿಕ್ಸ್ ಆಗಿ ಹೋಗಿದೆ. ಅವರೇ ಪ್ರೀತಿಯಿಂದ ಕೊಡ್ತಾರೆ. ಅಕಸ್ಮಾತ್ ಕಮ್ಮಿ ಆದರೆ ನಾನು ಕೇಳ್ಕೊತೀನಿ, ಸರ್ ನನಗೆಲ್ಲ ಕೇಳ್ತಿರೋದು ನಮ್ಮ ಹಸುಗಳಿಗೆ, ನಮ್ಮ ಪ್ರಾಣಿಗಳಿಗೆ ಹೆಲ್ಪ್ ಮಾಡಿ. ಅಪ್ಪ ಸುಮಾರು ಜನ ಕೊಡ್ತಾರೆ. ಮತ್ತಷ್ಟು ವಿಡಿಯೋಗಳಿಗಾಗಿ ಆಂಕರ್ ಲಿಖಿತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.